ವೆಲ್ಕಮ್ ಬ್ಯಾಕ್ ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ನಾನು ಡೈಲಿ ಬ್ಲಾಗ್ಗೆ ಶುರು ಮಾಡ್ತಾ ಇದ್ದೇನೆ. ಒಂದು 4:15 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಗುರುವಾರ, ರಿಲಾನವರಿಗೆ ಸ್ಕೂಲ್ ಇದೆ ಇವತ್ತು ಸ್ಟಾರ್ಟ್ ಅವರಿಗೆ. ಸೊ ಹಾಗೆ ಇವಾಗ ಬೆಳಿಗ್ಗೆಯಿಂದ ಥಿಂಕ್ ಮಾಡ್ತಿದ್ದೇನೆ ಸ್ಟಾರ್ಟ್ ಮಾಡಬೇಕು ಅಂತ. ನನಗೆ ಏನು ಗಳಿಗೆ ಕೂಡಿ ಬಂದಿರಲಿಲ್ಲ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 1-2 ಕ್ಲಿಪ್ ತಗೊಂಡೆ, ಆಮೇಲೆ ಕೆಲಸ ಇದಂತ ಆಯಿತು, ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇವಾಗ ಅವಳು ಬರುವ ಟೈಮು ಏನಾದರೂ ತಿಂಡಿ ಏನಾದರೂ ಪ್ರಿಪೇರ್ ಮಾಡುವಂತ. ಮ್ಯಾಕ್ರೋನಿ ಮಾಡೋದಂತ, ಸಿಂಪಲ್ಲಾಗಿ ಮ್ಯಾಕ್ರೋನಿ ಮಾಡೋದಂತ ಹೊರಟಿದ್ದೇನೆ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಸ್ಟಾರ್ಟ್ ಮಾಡಿ. ಇಲ್ಲಿ ಮ್ಯಾಕ್ರೋನಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಆಯಿಲ್ ಹಾಗೆ ಉಪ್ಪು ಹಾಕಿ ಮ್ಯಾಕ್ರೋನಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕ್ಲೈಮೇಟ್ ನೋಡಿ ತುಂಬ ಚೆನ್ನಾಗಿದೆ ಇವತ್ತು. ಫುಲ್ ಮಳೆನೇ, ಹಾಗೆ ಬಿಸಿ ಬಿಸಿಯಾಗಿ ಎಂತಾದರೂ ಮಾಡಿ ತಿನ್ನಲಿಕ್ಕೆ ಸಖತ್ತಾಗಿರ್ತದೆ. ತುಂಬ ಸಿಂಪಲ್ಲಾಗಿ ನಾನು ಮ್ಯಾಕ್ರೋನಿ ಮಾಡ್ತಿದ್ದೇನೆ. ತುಂಬ ಮಸಾಲಾಸ್ ಎಲ್ಲ ಹಾಕಿ ಮಾಡಿದರೆ ಮಕ್ಕಳು ತಿನ್ನೋದೇ ಇಲ್ಲ. ಸೊ ಅದಕ್ಕೆ ತುಂಬ ಖಾರ ಎಲ್ಲ ಸ್ವಲ್ಪ ಕಡಿಮೆ, ಮಸಾಲಾಸ್ ಎಲ್ಲ ಸ್ವಲ್ಪ ಕಡಿಮೆ ಹಾಕಿ ಮಾಡ್ತಾ ಇದ್ದೇನೆ. ಸೊ ಇದ್ರದ್ದೇನೋ ರೆಸಿಪಿ ತೋರಿಸೋದಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರ್ತದೆ ಮ್ಯಾಕ್ರೋನಿ ಹೇಗೆ ಮಾಡೋದು ಅಂತ. ಹಾಗೇನು ಇದನ್ನು ಸ್ಪೆಷಲಾಗಿ ನಾನು ಮಾಡಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡಿದ್ದೇನಲ್ಲ, ಹಾಗೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ. ಸೊ ಫೈನಲಿ ಇವಾಗ ಮ್ಯಾಕ್ರೋನಿ ರೆಡಿ ಆಯಿತು. ಅದರೊಟ್ಟಿಗೆ ಬ್ಲ್ಯಾಕ್ ಟೀ ಕಾಂಬಿನೇಷನ್ ಅಂತೂ ಸಖತ್ತಾಗಿರ್ತದೆ. ಹಾಗೆ ನಾನು ಟಿ ವಿ ನೋಡ್ಕೊಂಡು ಇವಾಗ ಟೀ ಕುಡಿತಾ ಇದ್ದೇನೆ. ಇವಾಗ ಒಂದು ಟೈಮ್ 6:30 ಆಗಿದೆ. ಸೊ ಇವಾಗ ಮಕ್ಕಳಿಗೆಲ್ಲ ಸ್ವಲ್ಪ ಫ್ರೂಟ್ಸ್ ಮನೆಯಲ್ಲಿತ್ತು, ಕಟ್ ಮಾಡಿ ಕೊಡುವ ಅಂತ. ಇವರಿಗೆ ತಿನ್ನೋದೇ ಕೆಲಸ ಅಂತ ಹೇಳಬೇಡಿ, ಅದು ಸ್ವಲ್ಪ ಕ್ಲಿಪ್ ತೆಗೆದಿಟ್ಟೆ ಇರ್ತೇನಲ್ಲ. ಸೊ ಅದೆಲ್ಲ ಕ್ಲಿಪ್ ಒಟ್ಟಿಗೆ ಮಾಡಿ ಹಾಕುವಾಗ ತಿನ್ನೋದೇ ಒಂದು ಬರ್ತದೆ. ಇದು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಆಗಿ 6:30 ಆವಾಗ ಒಂದು ಸ್ವಲ್ಪ ಮಿಡ್ ಟೈಮ್ ಸ್ವಲ್ಪ ಹಸಿವಾಗ್ತಿರ್ತದಲ್ಲ, ಆವಾಗ ಮಕ್ಕಳಿಗೆ ಕೊಡಲಿಕ್ಕೆ ಅಂತ ಕಟ್ ಮಾಡಿ ಎಲ್ಲ ಮಕ್ಕಳಿಗೆ ಕೊಡ್ತಾಯಿದ್ದೀವಿ, ಏನು ಶೇರ್ ಮಾಡಿ ಎಲ್ಲ. ಹಾಗೆ ದಾಳಿಂಬೆ ಇತ್ತು ಜ್ಯೂಸ್ ಮಾಡಿ ಕೊಡುವ ಅಂತ. ಹಾಗೆ ಏನು ಮಾಸಿಗೆ ಬಾಯಲ್ಲೆಲ್ಲ ಹುಣ್ಣಾಗಿತ್ತು, ಅವನಿಗೆ ಸ್ವಲ್ಪ ತಂಪೇನಾದರೂ ಕೊಡಬೇಕಂತ ಡಾಕ್ಟ್ರು ಹೇಳಿದರು. ಅದಕ್ಕೆ ದಾಳಿಂಬೆ ಜ್ಯೂಸ್ ಮಾಡಿ, ಪ್ಲೇನ್ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೇನೆ ಅವನಿಗೆ. ಸೊ ನಮಗೆಲ್ಲ ಹಾಲು ಹಾಕಿ ಜ್ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಅವನಿಗೆ ಸ್ವಲ್ಪ ಹಾಲು ಹಾಕಿ ಕೊಟ್ಟರೂ ಆಗೋದಿಲ್ಲ, ಅವನಿಗೆ ಬೇಗ ಕಫ ಆಗ್ತದೆ. ಸೊ ಹಾಗೆ ಪ್ಲೈನ್ ಜ್ಯೂಸ್ ಮಾಡಿ ಕೊಡಿ ಅಂತ ಡಾಕ್ಟ್ರು ಹೇಳಿದರು. ಹಾಗೆ ಅವನಿಗೆ ಪ್ಲೈನ್ ಜ್ಯೂಸ್, ನಮಗೆಲ್ಲ ಹಾಲು ಹಾಕಿ ಜ್ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಇನ್ನು ನೈಟಿಗೆ ತುಂಬ ಸಿಂಪಲ್ಲಾಗಿ ಚಿಕನ್ ಗ್ರೀನ್ ಗ್ರೇವಿ ಮಾಡುವ ಅಂತ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೇನೆ. ಇಲ್ಲಿ ನಾವು ಗ್ರೀನ್ ಮಸಾಲ ಕಾಣ್ತದೆ, ಅಲ್ಲೂ ಕೋರಿಯಂಡರ್ ಹಾಕಿ ಚಿಲ್ಲಿ ಇದೆಯಲ್ಲ, ಚಿಲ್ಲಿದು ಪೇಸ್ಟ್ ಅದು. ಸೊ ಇವಾಗ ನಾನು ಒಂದು ಕುಕ್ಕರ್ಗೆ ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಸೋಂಪು ಇರ್ತದಲ್ಲ, ಅದು ಹಾಕ್ಕೊಂಡಿದ್ದೇನೆ. ಸೋಂಪು ಹಾಕ್ಕೊಂಡ್ರೆ ಉಂಟಲ್ಲ, ಅದರದ್ದೊಂದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಅದೊಂದು ತಿನ್ನುವಾಗಲ್ಲ, ಈ ರೆಸಿಪಿ ಇದು ಮೇಯ್ನಾಗಿ ನೀರು ದೋಸೆ, ಚಪಾತಿ, ಗೀ ರೈಸಿಗೆಲ್ಲ ತುಂಬ ಚೆನ್ನಾಗಾಗ್ತದೆ. ಮತ್ತು ಬಾಯ್ಲ್ಡ್ ರೈಸಿಗೆ ಅಷ್ಟೊಂದು ಸೂಟ್ ಆಗೋದಿಲ್ಲ. ನೀವು ಟ್ರೈ ಮಾಡೋದಾದರೆ, ಏನಾದರೂ ನೀವು ನಾಷ್ಟ ಮಾಡ್ತೀರಲ್ವಾ, ಅದಕ್ಕೆ ಟ್ರೈ ಮಾಡಿದರೆ ತುಂಬ ಚೆನ್ನಾಗಾಗ್ತದೆ. ಇವಾಗ ನಾನು ಅದಕ್ಕೆ ಆಮೇಲೆ ಆನಿಯನ್ ಹಾಕ್ಕೊಳ್ತಾ ಇದ್ದೇನೆ. ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಆನಿಯನ್ ಒಂದು ಬ್ರೌನ್ ಕಲರ್ ಆಗಬೇಕು, ತುಂಬ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಫಸ್ಟಿಗೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯ್ತದೆ. ಆಮೇಲೆ ಇಲ್ಲಿ ಟೊಮ್ಯಾಟೊ ಹಾಕ್ಕೊಂಡಿದ್ದೇನೆ. ಟೊಮ್ಯಾಟೊ ಕೂಡ ಹಾಗೆಯೇ ತುಂಬ ರಫಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೇನೆ. ಟೊಮ್ಯಾಟೊ ಚೆನ್ನಾಗಿ ಸ್ಮೂತ್ ಆಗಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಹಾಕ್ತಾರೆ, ಟೊಮ್ಯಾಟೊ ಹಾಕ್ತಾರೆ, ಟೊಮ್ಯಾಟೊ ಸ್ಮೂತ್ ಆಗೋದಿಲ್ಲ, ಬೇಯೋದಿಲ್ಲ. ಆಗ ಅದರದೊಂದು ಟೇಸ್ಟ್ ನಾವು ರೆಸಿಪಿ ಮಾಡ್ತೇವಲ್ಲ, ಅದಕ್ಕೆ ಅದು ಟೇಸ್ಟ್ ಕೊಡಲ್ಲ ಟೊಮ್ಯಾಟೋದು. ಸೊ ಅದಕ್ಕೆ ಏನು ಮಾಡಬೇಕು, ಚೆನ್ನಾಗಿ ಸ್ಮೂತ್ ಆಗಬೇಕು, ಅಷ್ಟರವರೆಗೆ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಎಷ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ. ಈ ಟೈಮಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಸೊ ಈ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಅಷ್ಟು ಈಸಿ ರೆಸಿಪಿ. ಹಾಗೆ ಕುಕ್ಕರಲ್ಲಿ ಮಾಡಿದರೆ 1 ವಿಸಿಲಿಗೆ ನಿಮ್ಮ ಏನು ಚಿಕನ್ ಗ್ರೇವಿ ರೆಡಿ ಆಗ್ತದೆ. ಇಲ್ಲಾಂದರೆ ತುಂಬ ಬೇರೆ ಪಾತ್ರೆಯಲ್ಲೆಲ್ಲ ಮಾಡಿದರೆ ಅದು ಪುನಃ ತೆಗಿಬೇಕು, ಇದು ಮಾಡಬೇಕು ಅಂತೆಲ್ಲ ತುಂಬ ಅದು ಇದಿರ್ತದಲ್ಲ, ಅದು ಹೀಗೆ ಕುಕ್ಕರಲ್ಲಿಟ್ಟರೆ ತುಂಬ ಈಸಿಯಾಗಿ ಬೇಗ ಆಗಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು, ಫ್ರೈ ಮಾಡೋದು, ಕುಕ್ಕರಲ್ಲಿಟ್ಟು ವಿಸಿಲ್ ಮಾಡೋದು. ಸೊ ಇಷ್ಟೇ. ಸೊ ಇವಾಗ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಹಾಗೆ ಟರ್ಮರಿಕ್ ಪೌಡರ್ ಹಾಕಿದ್ದೇನೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ತೊಳೆದಿರೋ ಚಿಕನ್, 1 kg ಚಿಕನ್ ಇದೆ ಇದರಲ್ಲಿ. ಚಿಕನ್ ಹಾಕಿ ಸ್ವಲ್ಪ ನೀರು ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು, ನೀರು ಬೇಕಂತ ಇರೋದಿಲ್ಲ, ಚಿಕನಲ್ಲಿ ನೀರು ಬಿಡ್ತದೆ. ಸೊ ಅದು ಸ್ವಲ್ಪ ನೀರು ಹಾಕ್ಕೊಂಡು 1 ವಿಸಿಲ್ ಆಗಲಿಕ್ಕೆ ಬಿಟ್ಬಿಡ್ತೇನೆ. ಅದಕ್ಕೆ ನಾನು ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತೇನೆ. ಫಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಆಮೇಲೆ 1 ವಿಸಿಲ್ ಮಾಡ್ತೇನೆ. ಇವಾಗ ನಾನು ಯಾವುದು ಮಸಾಲಾಸ್ ಹಾಕ್ಕೊಳ್ಳೋದಿಲ್ಲ, ಯಾಕೆಂದರೆ ನನ್ನ ಮಗನಿಗೆ ಫಸ್ಟಿಗೆ ತೆಗೆದು ಇಟ್ಕೊಳ್ಬೇಕು. ಖಾರ ಅವನಿಗೆ ಇವಾಗ ತಿನ್ನಲಿಕ್ಕೆ ಗೊತ್ತಿಲ್ಲ, ಖಾರ ತಿನ್ನೋದೇ ಇಲ್ಲ. ಇವಾಗ ಬಾಯಲ್ಲೆಲ್ಲ ಹುಣ್ಣಾಗಿದಲ್ವ, ಸೊ ಖಾರ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅದರೊಟ್ಟಿಗೆ ಇಲ್ಲಿ ಸೈಡಲ್ಲಿ ನೀರು ದೋಸೆ ಮಾಡ್ತಾಯಿದ್ದೇನೆ. ನೀರು ದೋಸೆಗೆ ಪರ್ಫೆಕ್ಟ್ ಆಗಿದೆ ಈ ಚಿಕನ್ ಗ್ರೇವಿ, ಸಖತ್ತಾಗಿರ್ತದೆ. ಸೊ ನೋಡಿ, ಇವಾಗ 1 ವಿಸಿಲ್ ಆಗಿದೆ, ತೆಗೆದಿದ್ದೇನೆ. ಇವಾಗ ಚಿಕನ್ ಚೆನ್ನಾಗಿ ಬಂದಿದೆ. ಈ ಟೈಮಲ್ಲಿ ಗ್ರೀನ್ ಮಸಾಲ ಏನಿರ್ತದೆ ಅದು ಹಾಕ್ಕೊಳ್ಬೇಕು. ನೋಡಿ, ಗ್ರೀನ್ ಮಸಾಲ ಇದು ಗ್ರೀನ್ ಚಿಲ್ಲಿ, ಹಾಗೆಯೇ ಕೊರಿಯಂಡರ್ ಲೀವ್ಸ್ ಪೇಸ್ಟ್ ಇದು ಹಾಕ್ಕೊಂಡು, ಆಮೇಲೆ ನಿಮಗೇನು ಚಿಕನ್ ಮಸಾಲ, ನಾನಿವಾಗ ಇಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. 2 ಪ್ಯಾಕೆಟ್ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಿಲ್ಲಿ ಪೌಡರ್ಸ್ ಹಾಕ್ಕೊಳ್ಬೋದು, ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಳ್ಬೋದು. ಆ್ಯಸ್ ಯೂಶ್ವಲ್ ನಿಮ್ಗೆ ಏನು ಇಷ್ಟ ಇದೆ ಅದು ಹಾಕ್ಕೊಳ್ಬೋದು. ತುಂಬ ಸಖತ್ತಾಗಿರ್ತದೆ ಇದು ಟೇಸ್ಟ್ ಮಾತ್ರ. ಹಾಗೆ ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ಅದು ಟೇಸ್ಟ್ ಅಂತೂ ಡಬಲ್ ಆಗಿ ಬರ್ತದೆ. ಸೊ ನಾನು ಇಲ್ಲಿ ಎಷ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇನ್ನೊಂದು ಕಡೆ ನೀರು ದೋಸೆ ಕೂಡ ಆಗ್ತಾಯಿದೆ. ಸೊ ನೋಡಿ, ಈ ಟೈಮಲ್ಲಿ ಇದಕ್ಕೆ ನಾನೇನು ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಿಂಬೆ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಚೆನ್ನಾಗಿ ಅದಕ್ಕೆ 1/2 ಲೆಮನ್ ಸಾಕು, ಹಿಂಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಟೇಸ್ಟಿಯಾದ ಚಿಕನ್ ಗ್ರೇವಿ, ಗ್ರೀನ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ನೋಡಿ ಎಷ್ಟು ಸಖತ್ತಾಗಿರ್ತದೆ ಅಂತ. ಇದು ಬಿಸಿ ಬಿಸಿಯಾಗಿ ನೀರು ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಲಿಕ್ಕೆ ಮರಿಬೇಡಿ. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಸಣ್ಣ ವ್ಲಾಗು. ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಓಕೆ, ಸಿಗುವ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.